ಹಾಯ್ ಎಲ್ಲರೂ ಹೇಗಿದ್ದೀರಾ? ನಾನು ಇವತ್ತು ಕಸಿನ್ ಮದುವೆಗೆ ಬಂದಿದ್ದೆ. ಸೊ ಆ ವೀಡಿಯೋಸ್ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ನಾವು ಮದುವೆ ಹಿಂದಿನ ದಿನ ಚಪ್ರ ಅಂತೇಳಿ ಕೊಡಗಿನ ಕಡೆ ಒಂದು ಫಂಕ್ಷನ್ ಮಾಡ್ತಾರೆ. ಸೊ ಅದ್ರ ವೀಡಿಯೋಸ್. ಫಸ್ಟ್ ಅರ್ಶಿನ ಶಾಸ್ತ್ರ ಮಾಡಿದರು. ನಾವು ಬರೋಷ್ಟೊತ್ತಿಗೆ ಆಲ್ಮೋಸ್ಟ್ ಅರ್ಶಿನ ಶಾಸ್ತ್ರ ಮುಗಿಯೋ ಹಂತದಲ್ಲಿತ್ತು. ನಾನು ಅರ್ಶಿನ ಫೈನಲಾಗಿ ಹಚ್ಚಿದವ್ಳಿಗೆ. ಆಮೇಲೆ ಗಂಗೆ ಪೂಜೆ ಮತ್ತು ಮೆಹಂದಿ ಶಾಸ್ತ್ರ, ತುಂಬ ಶಾಸ್ತ್ರಸ್ ಇದೆ. ಬಟ್ ನಾನು ಕರೆಕ್ಟಾಗಿ ವೀಡಿಯೋಸ್ ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ. ಇದು ಪೆಟ್ಟಿಗೆ ತುಂಬಿಸೋ ಶಾಸ್ತ್ರ, ಹುಡುಗಿಗೆ ಏನೆಲ್ಲ ಬೆಳವಣಿಗೆ ಕೊಡ್ತಾರೆ ಅಂತ. ಗ್ರಾಮದ ಶ್ರೀಮತಿ ಮತ್ತು ಶ್ರೀ ಬಾಳಾಡಿ ಗಣೇಶನವರ ಪ್ರಥಮ ಪುತ್ರಿ ಕೀಸೌ ಧವಳ ಎಂಬ ಕನ್ನಿಕೆಯನ್ನು ಕೃಷ್ಣ ಕಿತ್ತೂರು ಅಂಚೆ ಕಾಗವಾಡ ತಾಲೂಕು ಬೆಳಗಾವಿ ಜಿಲ್ಲೆ ಶ್ರೀಮತಿ ಮತ್ತು ಶ್ರೀ ಶಿವಗೌಡ ಪಾಟೀಲರವರ ಪುತ್ರ ಚೀರ ವೀರೇಶ್ ಪಾಟೀಲ್ ಎಂಬ ವರನಿಗೆ ಕನ್ಯಾದಾನ ಮಾಡಿಕೊಡುವಂತಹ ಸಂದರ್ಭದಲ್ಲಿ ವಧುವಿಗೆ ಬಳ್ಳುಳಿಯಾಗಿ ಕೊಟ್ಟಂತಹ ಸಾಮಾನುಗಳ ತಪಶೀಲು ಪಟ್ಟಿ, ಬಟ್ಟೆ ಬರೆಗಳು, ಇತರ ಸೀರೆಗಳು 28. ಇವಾಗ ಸ್ವಲ್ಪನೇ ಆಗ್ತಿರೋದು. ಇನ್ನೊಂದು ಇದು ನೆಕ್ಸ್ಟ್ ದಿನದ ಬ್ಲಾಗ್. ನಮ್ಮ ಮಮ್ಮಿ ನನ್ನ ಮಕ್ಕಳನ್ನ ಬೇಗ ರೆಡಿ ಮಾಡಿಸಿಲ್ಲ ಅಂತ ಬೈಕೋತಿದ್ರು, ಲೇಟ್ ಆಯಿತು ದಾರೆಗೆ ಅಂತ. ಬೇಗ ಹೋಗ್ತಾ ಇದ್ದಾರೆ. ನಾನು ನನ್ನ ತಂಗಿ ಫೋಟೋ ತಗೋತಿದ್ವಿ. ನೋಡಿ, ಮದುವೆನೇ ಮುಗ್ದೋಯ್ತು. ಮದುವೆ ಅಂದರೆ ತಾಳಿ ಕಟ್ಟೋ ಶಾಸ್ತ್ರ ಮುಗ್ದೋಯ್ತು. ಮನಸ್ಸಲ್ಲಿ ತುಂಬಾ ಬೇಜಾರಾಗ್ತಾಯಿತ್ತು. ಬಟ್ ಡ್ಯಾಡಿ ಹತ್ರ ಹೇಳಿದ್ರೆ ಇನ್ನೂ 4 ಬೈಗಳ ಜಾಸ್ತಿ ಸಿಗುತ್ತೆ ಅಂತ ಸುಮ್ಮನೆ ಬಂದ್ವಿ. ಆಮೇಲೆ ಮದುವೆ ಮುಗಿಸಿ ತಿಂಡಿ ಎಲ್ಲ ತಿಂದ್ಕೊಂಡು ಬಂದ್ವಿ. ಆಮೇಲೆ ನಮ್ಮ ಚಿಕ್ಕಪ್ಪನವ್ರು ಬಂದ್ವಿ. ನಮ್ಮ ಆಂಟಿ ನಾವೆಲ್ಲ ನೆಂಟರು ಬಂದಿದ್ದೀವಿ ಅಂತ ಅಡುಗೆ ರೆಡಿ ಮಾಡ್ತಾಯಿದ್ರು. ನಾವು ಹೆಲ್ಪ್ ಮಾಡ್ತಾಯಿದ್ವಿ. ಇದು ನನ್ನ ತಂಗಿಗೆ ಬೆಂಡೆಕಾಯಿ ಪಲ್ಯ ಮಾಡ್ಕೊತಿದ್ದಾಳೆ. ಅವಳಿಗೆ ಬೆಂಡೆಕಾಯಿ ಅಂದರೆ ತುಂಬ ಇಷ್ಟ. ಸೊ ಅವಳು ಬೆಂಡೆಕಾಯಿ ಪಲ್ಯ ಮಾಡ್ತಾಯಿದ್ದಾಳೆ. ನಮ್ಮ ಡ್ಯಾಡಿ ಮೀನೆಲ್ಲ ತಂದುಕೊಟ್ಟಿದ್ರು. ನಾವು ಮೀನು ಫ್ರೈಗೆ ರೆಡಿ ಮಾಡ್ತಾಯಿದ್ವಿ. ನಮ್ಮ ಲಾಸ್ಟ್ ಅತ್ತೆ ಮೀನು ಸಾರು ಮಾಡಿದ್ರು. ಒಳಗಡೆ ಗ್ಯಾಸ್ ಸ್ಟವ್ ಎಲ್ಲ ಫಿಲ್ ಆದ್ರಿಂದ ಹೊರಗಡೆ ಸ್ಟವ್ ಇಟ್ಕೊಂಡು ಅಡುಗೆ ಮಾಡ್ತಾಯಿದ್ವಿ. ಮೀನು ಸಾರು ಅಂತೂ ತುಂಬ ಗಮ್ ಅಂತ ಹೇಳ್ತಿತ್ತು. ನೋಡಿ, ವಾವ್, ತುಂಬ ಚೆನ್ನಾಗಿತ್ತು ಮಾತ್ರ ಮೀನು ಸಾರು. ಪೋರ್ಕ್ ಕರಿ ಮಾಡ್ತಾಯಿದ್ದಾರೆ. ಪೋರ್ಕ್ ನಾನು ಅಪರೂಪಕ್ಕೆ ತಿಂತೀನಿ, ತಿಂದೆ ಇಲ್ಲ ಅಂದರೆ ಇಲ್ಲ. ಇದಕ್ಕೆ ಕೂರ್ ಕಡೆ ಸ್ಪೆಷಲ್ ಪೋರ್ಕ್ ಮಸಾಲೆ ಹಾಕ್ತಾರೆ. ಇವರು ನಮ್ಮ ಆಂಟಿಗಿಂತ ನಂಗೆ ಆಲ್ಮೋಸ್ಟ್ ಫ್ರೆಂಡ್ ಅಂತ ಹೇಳ್ಬೋದು. ಚಿಕ್ಕದ್ರಲ್ಲಿ ನಾವು ತುಂಬ ಗಾಸಿಪ್ ಮಾಡ್ತಾಯಿದ್ವಿ, ನಾನು ಮತ್ತು ನಮ್ಮ ಆಂಟಿ. ಆಲ್ಮೋಸ್ಟ್ ನನ್ನ ಕನ್ನಡ ಅಸೈನ್ಮೆಂಟ್ ನಮ್ಮ ಆಂಟಿಗೆ ಬರ್ದು ಕೊಡ್ತಾಯಿದ್ದಿದ್ದು. ಅದೇ ಟೈಮ್ಗೆ ಬೆಳಗಾರ್ತಿ ಸಹ ಬಂದರು. ಬೆಳಗಾರ್ತಿ ಅವ್ರನ್ನ ನೋಡೋದೇ ಒಂದು 10-15 ಇಯರ್ಸ್ ಆಗಿತ್ತು ಅನಿಸುತ್ತೆ. ನಮ್ಮ ಅವ್ವ ಇರಬೇಕಾದ್ರೆ ಯಾವತ್ತೂ ನಮಗೆ ಬಳೆ ಹಾಕ್ಸ್ಕೊಡ್ತಾಯಿದ್ರು. ಇವತ್ತು ನಮ್ಮ ಡ್ಯಾಡಿ ನಮ್ಮೆಲ್ಲರಿಗೂ ಬಳೆ ಹಾಕ್ಸ್ಕೊಟ್ರು. ನಮ್ಮ ಡ್ಯಾಡಿ ಅಕ್ಕ ತಂಗಿರೋ ಬಂದಿದ್ದರು, ನಾವೆಲ್ಲ ಇದ್ವಿ. ಮೂಮೆಂಟ್ ಒಂಥರ ತುಂಬಾ ಖುಷಿ ಆಯಿತು. ನಾಸ್ಟಾಲ್ಜಿಕ್ ಮೂಮೆಂಟ್ ಅಂತ ಹೇಳ್ಬೋದು. ಹಳೆ ಮೆಮೊರೀಸ್ ಎಲ್ಲ ರೀಕಾಲ್ ಆಯಿತು. ನೋಡಿ, ಆಮೇಲೆ ಎಲ್ಲರೂ ಸೇರಿ ಊಟ ಮಾಡಿದ್ವಿ. ಪೋರ್ಕ್, ಕೋರಿ ರೊಟ್ಟಿ, ಚಿಕನ್, ಆಮೇಲೆ ಫಿಶ್ ಕರಿ, ರೊಟ್ಟಿ. ಇಲ್ಲಿ ನೋಡಿ, ನಮ್ಮ ಲಾಸ್ಟ್ ಅಲ್ಲ, ಸೆಕೆಂಡ್ ಅತ್ತೆ. ನಾವು ಇವ್ರನ್ನ ಸಣ್ಣ ಅತ್ತೆ ಅಂತ ಕರಿತೀವಿ. ಆಮೇಲೆ ನಮ್ಮ ಮನೆ ಬಾಸ್ ನಮ್ಮ ಮಮ್ಮಿ. ಆಮೇಲೆ ಇವರು ಲಾಸ್ಟ್ ಅತ್ತೆ, ನಮ್ಮ ಟೀಚರ್ ಅತ್ತೆ. ಇದು ನಮ್ಮ ಆಂಟಿ ಸುಮಂಟಿ. ಈಗ ನಮ್ಮ ಚಿಕ್ಕಪ್ಪನ ತೋರಿಸ್ತೀನಿ. ಇದು ನಮ್ಮ ಚಿಕ್ಕಪ್ಪಂದು 2 ಮಕ್ಕಳು. ಒಬ್ಬ ಜನನ್, ಇನ್ನೊಬ್ಬ ಗಿಬ್ಬ ಅಂತ ಕರಿತೀವಿ. ಸೊ ಅವ್ರ ಫೋಟೋಸು ಕ್ಯಾಪ್ಚರ್ ಮಾಡಿಕೊಂಡೆ. ಇದು ನಮ್ಮ 4ನೇ ಚಿಕ್ಕಪ್ಪನಿಗೆ ವಿವೇಕಾನಂದ ಸದ್ಭಾವನಾ ಪ್ರಶಸ್ತಿ ಸಿಕ್ಕಿತ್ತು. ಅದನ್ನು ಅವ್ರ ಮನೆಗೆ ಹೋದಾಗ ತೋರಿಸ್ತಾಯಿದ್ರು. ತುಂಬಾ ಖುಷಿಯಾಯಿತು. ಇದು ನಮ್ಮದು ಎಲ್ಲ ಮದುವೆಲಿ ನಮ್ಮ ಕಸಿನ್ಸ್ದು ಒಂದು ರೊಟೀನ್ ಆ್ಯಕ್ಟಿವಿಟಿ. ಎಲ್ಲಾದರೂ ಸೇರ್ಕೊಳ್ಳೋದು, ಫೋಟೋ ತೆಕ್ಕೊಳ್ಳೋದು. ಆ ಫೋಟೋಕ್ಕಿಂತ ಆ ಮೂಮೆಂಟ್ ಎಲ್ಲರೂ ಸೇರೋದಿದೆಯಲ್ಲ, ತುಂಬಾ ಮೆಮೊರೇಬಲ್ ಅಂತ ಅನಿಸುತ್ತೆ. ಹೀಗಿತ್ತು ನಮ್ಮ ಮದುವೆ ಫಂಕ್ಷನ್. ಥ್ಯಾಂಕ್ ಯು.